ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಈ ದಿನ SSLC ವಿದ್ಯಾರ್ಥಿಗಳಿಗಾಗಿ ಫಾರ್ಮೇಟಿವ್ ಅಸೆಸ್ಮೆಂಟ್ 1 ಅಚೀವ್ಮೆಂಟ್ ಟೆಸ್ಟಿಗೆ ಸಂಬಂಧಪಟ್ಟ ಹಾಗೆ, ಅಂದರೆ ರೂಪಣಾತ್ಮಕ ಮೌಲ್ಯಮಾಪನ 1ರಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪರೀಕ್ಷೆ ಏನು ಬರುತ್ತೆ, 20 ಅಂಕದ ಪರೀಕ್ಷೆಯ ಪತ್ರಿಕೆ ಹೇಗೆ ಬರುತ್ತೆ, ಸೊ ಆ ಒಂದು ಪತ್ರಿಕೆಯಲ್ಲಿ ಬರುವಂಥ 20 ಅಂಕದ ಒಟ್ಟು ಪ್ರಶ್ನೆಗಳು ಯಾವ ರೀತಿ ಇರ್ತವೆ ಅನ್ನೋದನ್ನು, ಜೊತೆಗೆ ಅವುಗಳಿಗೆ ಪರಿಹಾರವನ್ನು ಹೇಗೆ ಕಂಡುಹಿಡಿಯೋದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಈ ಒಂದು 2026-27ನೇ ಸಾಲಿನ ಪ್ರಶ್ನೆ ಪತ್ರಿಕೆಯನ್ನು ಆಧಾರವಾಗಿಟ್ಟುಕೊಂಡು ಹೇಗೆ ಬರ್ಬೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡೋಣ. 2026-27ರ ಫಾರ್ಮೇಟಿವ್ ಅಸೆಸ್ಮೆಂಟ್ 1ಕ್ಕೆ ಕ್ವಶನ್ಸ್ ಯಾವ ರೀತಿ ಬರ್ತವೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ನೋಡಿ, 2026-27 ಫಾರ್ಮೇಟಿವ್ ಅಸೆಸ್ಮೆಂಟ್ 1ಕ್ಕೆ ಸಂಬಂಧಪಟ್ಟ ಹಾಗೆ ಕ್ವಶನ್ ಪೇಪರ್ ಯಾವ ರೀತಿ ಬರ್ಬೋದು ಅನ್ನೋದ್ರ ಆಧಾರದ ಮೇಲೆ ಮ್ಯಾಥಮೆಟಿಕ್ಸ್ ಅಲ್ಲಿ ಬರುವ 20 ಅಂಕದ ಕ್ವಶನ್ ಪೇಪರ್ನ ನೋಡೋದಾದ್ರೆ, ಈ ಒಂದು ಫಾರ್ಮೇಟಿವ್ ಅಸೆಸ್ಮೆಂಟು ಮೊದಲ 3 ಚಾಪ್ಟರ್ಗಳಿಗೆ ಸಂಬಂಧಪಟ್ಟಿದ್ದಿರುತ್ತೆ. ರಿಯಲ್ ನಂಬರ್ಸ್, ಪಾಲಿನಾಮಿಯಲ್ಸ್ ಮತ್ತೆ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್ ಅಂತ ಕರಿತೀವಿ. ಅಂದರೆ ವಾಸ್ತವ ಸಂಖ್ಯೆಗಳು ಜೊತೆಗೆ ಇನ್ನೊಂದು ಯಾವುದು ಅಂತ ಹೇಳಿದ್ರೆ ಬಹುಪದೋಕ್ತಿಗಳು, ಅದರ ಜೊತೆಗೆ ಏನೋ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಅನ್ನುವಂತಹ 2 ಪಾಠಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಿಕೆ. ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲನೇದಾಗಿ ಏನು ಮಾಡ್ತಾರೆ ಅಂದರೆ, ಬಹು ಆಯ್ಕೆಯ ಪ್ರಶ್ನೆಗಳು 2 ಇರ್ತವೆ. ಅಂದರೆ 2 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನು ಕೊಡ್ತಾರೆ. ಸೊ 2 ಮಲ್ಟಿಪಲ್ ಚಾಯ್ಸ್ಗೆ ಸಂಬಂಧಪಟ್ಟಂತ ಕ್ವಶನ್ ಬಂದ್ಬಿಟ್ಟು, ಮೊದಲನೇ ಕ್ವಶನ್ ಬಂದ್ಬಿಟ್ಟು, ಇಫ್ ಎ ಅಂಡ್ ಬಿ ಆರ್ ಎನಿ 2 ಪಾಸಿಟಿವ್ ಇಂಟೀಜರ್ಸ್ ದೆನ್ HCF ಆಫ್ ಎ ಕಾಮಾ ಬಿ ಇಂಟು LCM ಆಫ್ ಎ ಕಾಮಾ ಬಿ ಈಸ್ ಈಕ್ವಲ್ ಟು ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಕನ್ನಡ ಮೀಡಿಯಂನಲ್ಲಿ ಕೂಡ ಕ್ವಶನ್ ಅನ್ನು ನೋಡೋದಾದ್ರೆ, ಎ ಮತ್ತು ಬಿ ಎನ್ನುವಂಥ ಯಾವುದೇ 2 ಧನಾತ್ಮಕ ಪೂರ್ಣಾಂಕಗಳಾಗಿದ್ದರೆ ಆ ಧನಾತ್ಮಕ ಪೂರ್ಣಾಂಕಗಳ ಮಾಸ ಇಂಟು ಲಾಸಗಳು ಇದಕ್ಕೆ ಯಾವುದಕ್ಕೆ ಸಮ ಇರ್ತವೆ ಅಂತೇಳಿ ಇದಕ್ಕೆ ಸಂಬಂಧಪಟ್ಟಂತಹ ಸೂತ್ರವನ್ನೇ ನೀವು ನೋಡಿದ್ದೀರಾ. H ಇಂಟು L ಇಸ್ ಈಕ್ವಲ್ ಟು ಎ ಇಂಟು ಬಿ ಅನ್ನುವಂಥ ಸೂತ್ರ ಏನಪ್ಪಾ ಅಂದರೆ, ಪ್ರಾಡಕ್ಟ್ ಆಫ್ HCF ಅಂಡ್ LCM ಆಫ್ 2 ನಂಬರ್ಸ್ ಈಸ್ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಅಂತೇಳಿ ಕರಿತೀವಿ ನಾವು. ಅಂದರೆ ಯಾವುದೇ 2 ಸಂಖ್ಯೆಯ ಗುಣಲಬ್ಧವು ಅದೇ 2 ಸಂಖ್ಯೆಗಳ ಲಾಸ ಮತ್ತು ಮಾಸಗಳ ಗುಣಲಬ್ಧಕ್ಕೆ ಸಮ ಇರುತ್ತದೆ. ಇದರ ಆಧಾರದ ಮೇಲೆ ಇದಕ್ಕೆ ನೀವು ಆನ್ಸರ್ನ ಏನಂತ ಬರೀಬಹುದು ಅಂತ ಹೇಳಿದ್ರೆ, ಆಪ್ಷನ್ ಸಿ ನಲ್ಲಿ ಕೊಟ್ಟಿದ್ದಾರಲ್ವ ಎ ಇಂಟು ಬಿ. ಸೊ ನೀವು ಆಪ್ಷನ್ ಸಿ ಎ ಇಂಟು ಬಿ ಅನ್ನ ಉತ್ತರವನ್ನಾಗಿ ನೀವು ಇದಕ್ಕೆ ಆಯ್ಕೆಯನ್ನ ಮಾಡಬೇಕಾಗತ್ತೆ. ಅದೇ ರೀತಿಯಲ್ಲಿ ಕ್ವಶನ್ ನಂಬರ್ 2 ಕೊಟ್ಟಿದ್ದಾರೆ. ದ ಲೈನ್ಸ್ ರೆಪ್ರೆಸೆಂಟೆಡ್ ಬೈ ದ ಈಕ್ವೇಶನ್ಸ್ 2x + 3y - 9 is equal to 0 and 4x + 6y - 18 is equal to 0 ಆರ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಕ್ವಶನ್ ಏನ್ ಹೇಳುತ್ತಪ್ಪ ಅಂತ ಹೇಳಿದ್ರೆ, 2x + 3y is equal to 0 ಮತ್ತು 4x ಇದು is equal to ಆಗಬೇಕು. 4x + 6y - 18 is equal to 0. ಈ ಸಮೀಕರಣಗಳಿಂದ ಪ್ರತಿನಿಧಿಸುವ ರೇಖೆಗಳು ಏನಾಗಿರ್ತವೆ, ಛೇದಕ ರೇಖೆಗಳಾಗಿರ್ತವ, ಪರಸ್ಪರ ಲಂಬವಾಗಿರ್ತವ, ಅಥವಾ ರೇಖೆಗಳು ಸಮಾಂತರವಾಗಿರ್ತವ, ಅಥವಾ ಕಾಕತಾಳೀಯ ರೇಖೆಗಳನ್ನು ಹೊಂದಿರುತ್ತಾ ಅಂತೇಳಿ. ಅಂದರೆ ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಗಿರ್ತವ, ಪರ್ಪೆಂಡಿಕ್ಯುಲರ್ ಲೈನ್ಸ್ ಆಗಿರ್ತವ, ಪ್ಯಾರಲಲ್ ಇರ್ತಾವ, ಅಥವಾ ಕೋ ಇನ್ಸಿಡೆಂಟ್ ಇರ್ತಾವ ಅಂತೇಳಿ. ಇದಕ್ಕೆ ನೀವು ಆನ್ಸರ್ ಹೇಳಬೇಕು ಅಂತ ಹೇಳಿದ್ರೆ, ನೀವು ಈ ಕೊಟ್ಟಂತಹ ಈಕ್ವೇಷನ್ಗಳನ್ನು ಬರ್ಕೊಂಡು ಈ ಈಕ್ವೇಷನ್ಗಳನ್ನು ನೀವು A1, B1, C1, C2 ಇವಕ್ಕೆ ಹೋಲಿಕೆಯನ್ನು ಮಾಡಬೇಕಾಗತ್ತೆ. ನಾವು ನೋಡ್ತಾ ಹೋಗೋದಾದ್ರೆ, ಕೊಟ್ಟಂತ 2 ಸಮೀಕರಣಗಳನ್ನ ನೀವು A1ನ ಬೆಲೆ, B1ನ ಬೆಲೆ ಹಾಗೆ C1ನ ಬೆಲೆಗಳನ್ನು ಬರ್ಕೊಂಡ್ರಿ ಅಂದ್ರೆ, A1 ಬಂದ್ಬಿಟ್ಟು 2, B1 ಬಂದ್ಬಿಟ್ಟು 3, C1 ಬಂದ್ಬಿಟ್ಟು -9. ಈ ಕಡೆ ಇರುವಂತ 2ನೇ ಸಮೀಕರಣದಲ್ಲಿ A2ನ ಬೆಲೆ 4, B2ನ ಬೆಲೆ 6, ಹಾಗೇನೆ C2ನ ಬೆಲೆ -18. ನೀವು A1/A2 ಮಾಡ್ರಿ, ಹಾಗೇನೆ B1/B2 ಮಾಡ್ರಿ, ಜೊತೆಗೆ C1/C2 ಮಾಡ್ರಿ. ಆನ್ಸರ್ ಏನೇನು ಬರುತ್ತೆ ಅಂತ ತಿಳ್ಕೋಬೇಕು. A1/A2 ಮಾಡಿದ್ರಿ ಅಂತ ಹೇಳಿದ್ರೆ 2/4 ಬರುತ್ತೆ, ಸಿಂಪ್ಲಿಫೈ ಮಾಡಿದಾಗ 1/2 ಬರುತ್ತೆ. ಅದೇ ರೀತಿ B1/B2 3/6 ಬರುತ್ತೆ, ಸಿಂಪ್ಲಿಫೈ ಮಾಡಿದ್ರೆ 1/2 ಬರುತ್ತೆ. ಹಾಗೆ ಇನ್ನೊಂದು -9/-18 ಇದೆ, ಸಿಂಪ್ಲಿಫೈ ಮಾಡಿದ್ರೆ ಇದು ಕೂಡ 1/2 ಬರುತ್ತೆ. ಇದೇನು ಇಂಡಿಕೇಟ್ ಮಾಡ್ತಾ ಇದೆ ಅಂದರೆ, A1/A2 is equal to B1/B2 is equal to C1/C2. ಯಾವಾಗ A1/A2, B1/B2 ಮತ್ತು C1/C2ಗಳು ಸಮ ಇರ್ತಾವಪ್ಪ ಅಂತ ಹೇಳಿದ್ರೆ, ಆವಾಗ ಆ ಲೈನ್ಸ್ ಏನಾಗಿರ್ತವೆ ಅಂತ ಹೇಳಿದ್ರೆ ಕೋ ಇನ್ಸಿಡೆಂಟ್ ಆಗಿರ್ತವೆ. ಓಕೆನಾ? ಸೊ ಇದರ ಆಧಾರದ ಮೇಲೆ ನೀವು ಲೈನ್ಸ್ ಆರ್ ಕೋ ಇನ್ಸಿಡೆಂಟ್ ಅಂತೇಳಿ ಹೇಳ್ತೀರಾ. ಸೊ ಹೀಗೆ ನೀವು ಇಲ್ಲಿ
ಕೋ ಇನ್ಸಿಡೆಂಟ್ ಅಂದ್ರೆ ಆಪ್ಷನ್ ಡಿ ನಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಆಪ್ಷನ್ ಡಿ ಅಂತ ಹೇಳ್ಬಾರ್ದು, ಅದ್ರ ಮುಂದ್ಗಡೆ ಕೋ ಇನ್ಸಿಡೆಂಟ್ ಲೈನ್ಸ್ ಅಂತ ಬರೀಬೇಕು. ಅಥವಾ ಕನ್ನಡ ಮೀಡಿಯಂ ನಲ್ಲಾದ್ರೆ ಆಪ್ಷನ್ ಡಿ ಅಂತ ಬರೆದು ಕಾಕತಾಳೀಯ ಸಾಲುಗಳು ಅಂತೇಳಿ ನೀವು ರೇಖೆಗಳು ಅಂತೇಳಿ ನೀವು ಉತ್ತರವನ್ನ ಬರಿಬೇಕಾಗತ್ತೆ ಎರಡನೇ ಪ್ರಶ್ನೆಗೆ. ಹಾಗೆ ಇದಾದ ನಂತರದಲ್ಲಿ ಸೆಕೆಂಡ್ ಮೇನಲ್ಲಿ ಯಾವ ರೀತಿ ಕೊಡ್ತಾರೆ ಅಂದ್ರೆ 1 ಅಂಕದ 2 ಕ್ವಶನ್ಸ್ ಅನ್ನ ಕೊಡ್ತಾರೆ. ಆ 1 ಅಂಕದ 2 ಕ್ವಶನ್ಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಪಾಲಿನಾಮಿಯಲ್ ಚಾಪ್ಟರ್ ಮೇಲೆ ಕೊಡ್ತಾರೆ, ಇನ್ನೊಂದು ಏನೋ ಫಸ್ಟ್ ಚಾಪ್ಟರ್ ರಿಯಲ್ ನಂಬರ್ಸ್ ಅಂದ್ರೆ ವಾಸ್ತವ ಸಂಖ್ಯೆಗಳ ಪಾಠದಲ್ಲಿ ಒಂದು, ಬಹುಪದೋಕ್ತಿಗಳು ಪಾಠದಲ್ಲಿ ಒಂದೊಂದು ಪ್ರಶ್ನೆಗಳು ಬರ್ತವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೇಗಿರ್ಬೋದು ಕ್ವಶನ್ ಅಂದ್ರೆ ನೋಡಿ, ಇಲ್ಲಿ ರೈಟ್ ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಪ್ಲಸ್ 5x ಸ್ಕ್ವೇರ್ ಪ್ಲಸ್ 7 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಪ್ಲಸ್ 5x ಸ್ಕ್ವೇರ್ ಪ್ಲಸ್ 7 ಇದರ ಘಾತವನ್ನ ಬರೆಯಿರಿ ಅಂತೇಳಿ ನಿಮಗೆ ಕನ್ನಡ ಮೀಡಿಯಂನಲ್ಲಿ ಕೊಡ್ತಾರೆ. ಇದಕ್ಕೆ ನೀವು ಉತ್ತರವನ್ನ ಬರೀಬೇಕಾದ್ರೆ ನೀವು ಈ ಒಂದು ಸಮೀಕರಣವನ್ನು ಬರ್ಕೊಂಡು ಈ ಸಮೀಕರಣವನ್ನು ಸುಲಭ ರೂಪಕ್ಕೆ ತರಬೇಕು. ಯಾಕಂದ್ರೆ ಇಲ್ಲಿ ಎಕ್ಸ್ ಕೊಟ್ಟು ಬ್ರಾಕೆಟ್ ನಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಅಂತ ಕೊಟ್ಟಿದ್ದಾರೆ. ಇದನ್ನು ನೀವು ಸಿಂಪ್ಲಿಫೈ ಮಾಡಿದಾಗ ಎಕ್ಸ್ ಇಂಟು ಸ್ಕ್ವೇರ್ ಮಾಡಿದ್ರೆ ಎಕ್ಸ್ ಕ್ಯೂಬ್ ಬರುತ್ತೆ, ಎಕ್ಸ್ ಇಂಟು 3 ಮಾಡಿದ್ರೆ 3x ಬರುತ್ತೆ, 5x ಸ್ಕ್ವೇರ್ ಪ್ಲಸ್ 7 ಇದು ಫೈನಲ್ ಈಕ್ವೇಶನ್, ಫೈನಲ್ ಪಾಲಿನಾಮಿಯಲ್ ಇದು. ಸೊ ಈ ಫೈನಲ್ ಪಾಲಿನಾಮಿಯಲ್ ನಲ್ಲಿ ಹೈಯೆಸ್ಟ್ ಡಿಗ್ರಿ 3 ಇರೋದ್ರಿಂದ ನೀವು ಈ ಮೂರನೇ ಪ್ರಶ್ನೆಗೆ ಉತ್ತರವನ್ನಾಗಿ ನೀವೇನಂತ ಬರೀಬೇಕಾಗತ್ತೆ, ಡಿಗ್ರಿ ಈಸ್ 3 ಅಂತೇಳಿ ಆನ್ಸರ್ನ ಬರೀತೀರಾ. ಅಂದ್ರೆ ಘಾತವನ್ನ ನೀವು 3 ಅಂತೇಳಿ ಉತ್ತರವನ್ನ ಮೂರನೇ ಪ್ರಶ್ನೆಗೆ ಬರೀತೀರಾ. ಇದೇ ರೀತಿಯಲ್ಲಿ 4ನೇ ಕ್ವಶನ್ ಅನ್ನು ಕೊಟ್ಟಿದ್ದಾರೆ, ಎಕ್ಸ್ಪ್ರೆಸ್ 70 ಆಸ್ ಎ ಪ್ರಾಡಕ್ಟ್ ಆಫ್ ಇಟ್ಸ್ ಪ್ರೈಮ್ ಫ್ಯಾಕ್ಟರ್ಸ್ ಅಂದ್ರೆ 70 ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನಾಗಿ ವ್ಯಕ್ತಪಡಿಸಿ ಅಂತೇಳಿ ಕ್ವಶನ್ ಕೇಳಬಹುದು. ಸೊ ಈ ತರಹದ ಪ್ರಶ್ನೆಯನ್ನ ಕೇಳಿದ್ರೆ ಇದಕ್ಕೆ ನೀವೇನು ಉತ್ತರವನ್ನ ಬರೀಬೇಕಾಗತ್ತೆ ನೋಡ್ರಿ. 70ನ ಅಪವರ್ತನ, ಅವಿಭಾಜ್ಯ ಅಪವರ್ತನ ಅಥವಾ ಪ್ರೈಮ್ ಫ್ಯಾಕ್ಟರೈಸೇಷನ್ ಮುಖಾಂತರ ಮಾಡೋದಾದ್ರೆ ಮೊದಲನೇ ಅಪವರ್ತನ ಯಾವ್ದು ಬರುತ್ತೆ, 2. ಸೊ 2ರಿಂದ ನೀವು ಭಾಗಾಕಾರ ಮಾಡಿದ್ರೆ 2ಅನ್ನ 35ರಿಂದ ಭಾಗಿಸಿದ್ರೆ 2 ಇಂಟು 35 ಮಾಡಿದ್ರೆ 70 ಬರುತ್ತೆ. ಈಗ ಇಲ್ಲಿ 5 ಇರೋದ್ರಿಂದ 5ರಿಂದ ತಗೊಂಡ್ರೆ ನೀವು 5 7 35 ಅಂತ ಬರೀಬಹುದು. 7 ಇಂಟು 1 ಮಾಡಿದ್ರೆ ಮುಗಿತು. ಈಗ 2 5 7 ಇವುಗಳನ್ನು ನಾವು ಏನಂತ ಕರಿತೀವಿ, ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಇದರ ಆಧಾರದ ಮೇಲೆ ನೀವು 70ಕ್ಕೆ ಉತ್ತರವನ್ನಾಗಿ ಏನು ಬರೀಬೇಕಾಗತ್ತೆ, 2 ಇಂಟು 5 ಇಂಟು 7 ಅಂತೇಳಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧದ ರೂಪದಲ್ಲಿ ಬರೀತೀರಾ. 4ನೇ ಪ್ರಶ್ನೆಗೆ ಇಷ್ಟು ಉತ್ತರವನ್ನ ನೀವು ಬರೀಬೇಕಾಗತ್ತೆ, 1 ಅಂಕದ ಪ್ರಶ್ನೆ. ಇದಾದ ನಂತರದಲ್ಲಿ ಸೊ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನೀವೇ ನೋಡ್ತಾ ಇದ್ದೀರಾ, 2 ಅಂಕದ 3 ಪ್ರಶ್ನೆಗಳನ್ನ ಕೇಳ್ತಾರೆ. ಆ 2 ಅಂಕದ 3 ಪ್ರಶ್ನೆಗಳಲ್ಲಿ ಒಂದು ವಾಸ್ತವ ಸಂಖ್ಯೆಗಳಿಗೆ ಸಂಬಂಧಿಸಿದ್ದಾದ್ರೆ ಇನ್ನೊಂದು ಬಹುಪದೋಕ್ತಿಗೆ ಅಂದ್ರೆ ಪಾಲಿನಾಮಿಯಲ್ಸ್ಗೆ ಸಂಬಂಧಿಸಿದ್ದಾದ್ರೆ ಇನ್ನೊಂದು 2 ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಕ್ಕೆ ಸಂಬಂಧಪಟ್ಟಿದ್ದು. ಅಂದ್ರೆ 3 ಪಾಠದಲ್ಲೂ ಕೂಡ ಒಂದೊಂದು ಪ್ರಶ್ನೆ ಕೇಳ್ತಾರೆ. ಏನಾಗಿರುತ್ತೆ ಅದಪ್ಪ ಅದು ಅಂದ್ರೆ ನೀವು 100% ಇದನ್ನೇ ಕೊಡ್ತಾರೆ, ಪ್ರೂವ್ ದಟ್ 3 ಪ್ಲಸ್ ರೂಟ್ 2 ಈಸ್ ಎನ್ ಇರ್ಯಾಷನಲ್ ಅಂತ ಕೊಡ್ತಾರೆ. ಅಂದ್ರೆ ಓಕೆ, ನೆಕ್ಸ್ಟ್ ಥರ್ಡ್ ಮೇನ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ 2 ಅಂಕದ 3 ಕ್ವಶನ್ಸ್ ಅನ್ನ ಕೊಡ್ತಾರೆ. 3 ಕ್ವಶನ್ಸ್ಗೂ ಕೂಡ 2 ಅಂಕಗಳು ಇರ್ತಾವೆ. ಈ ರೀತಿ 2 ಅಂಕವನ್ನ ಹೊಂದಿದಂತಹ 3 ಪ್ರಶ್ನೆಗಳಲ್ಲಿ ನಿಮಗೆ ಈ ಒಂದು ಫಾರ್ಮೇಟಿವ್ ಅಸೆಸ್ಮೆಂಟಿಗೆ ಬರುವಂತಹ ರೂಪಣಾತ್ಮಕ ಮೌಲ್ಯಮಾಪನಕ್ಕೆ ಬರುವಂತಹ ಪಾಠಗಳು 2 ಇರೋದ್ರಿಂದಾಗಿ 3 ಪಾಠಗಳಿರೋದ್ರಿಂದಾಗಿ 3 ಪಾಠದ ಮೇಲೂ ಕೂಡ ಒಂದೊಂದು ಪ್ರಶ್ನೆ ಇರ್ತದೆ. ಏನೋ ವಾಸ್ತವ ಸಂಖ್ಯೆಗಳ ಮೇಲೆ ಒಂದು ಪ್ರಶ್ನೆ, ಬಹುಪದೋಕ್ತಿಯ ಮೇಲೆ ಒಂದು ಪ್ರಶ್ನೆ, ಇನ್ನೊಂದು 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣದ ಮೇಲೆ ಒಂದು ಪ್ರಶ್ನೆ ಇರುತ್ತೆ. ರಿಯಲ್ ನಂಬರ್ಸ್ ಮೇಲೆ, ಪಾಲಿನಾಮಿಯಲ್ ಮೇಲೆ, ಮತ್ತೆ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಇನ್ 2 ವೇರಿಯೇಬಲ್ಸ್ ಮೇಲೆ. ಅದು ಹೇಗೆ, ಪ್ರೂವ್ ದಟ್ ಅನ್ನುವಂಥ ಒಂದು ಕ್ವಶನ್ ಇದ್ದೇ ಇರುತ್ತೆ. ಇಲ್ಲಿ ನಿಮಗೆ ವ್ಯಾಲ್ಯೂ ಚೇಂಜ್ ಕೊಡ್ಬೋದು ಅಷ್ಟೇ, ಬಟ್ ಬೈನಾಮಿಯಲ್ ರೂಪದಲ್ಲಿರುವಂತಹ ಸರ್ಡ್ ಅನ್ನ ಕೊಟ್ಟು ಇರ್ಯಾಷನಲ್ ನಂಬರ್ ಅನ್ನ ಕೊಟ್ಟು ಇದನ್ನ ನೀವು ಪ್ರೂವ್ ದಟ್ ಅಂತೇಳಿ ಕ್ವಶನ್ ಕೊಡ್ತಾರೆ. ಇನ್ನೊಂದು ಕ್ವಶನ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಜೀರೋಸ್ ಆಫ್ ದ ಪಾಲಿನಾಮಿಯಲ್ ಸಂಬಂಧಪಟ್ಟ ಹಾಗೆ ಫೈಂಡ್ ದ ಜೀರೋಸ್ ಆಫ್ ದ ಪಾಲಿನಾಮಿಯಲ್ ಅಂತ ಕೇಳಬಹುದು. ಅಥವಾ ಈ ರೀತಿ ಟ್ವಿಸ್ಟ್ ಮಾಡಿ ಸಮ್ ಅಂಡ್ ಪ್ರಾಡಕ್ಟಿನ ಆಧಾರದ ಮೇಲೆ ನಿಮಗೆ ಪಾಲಿನಾಮಿಯಲ್ ಮೇಲೆ ಒಂದು ಲೆಕ್ಕ ಕೊಡ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಕ್ವಶನ್ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಪಾಠದಲ್ಲಿ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಪಾಠದಲ್ಲಿ ವರ್ಜಿಸುವ ವಿಧಾನ 100% ಒಂದು ಕ್ವಶನ್ ಇರುತ್ತೆ. ಅಂದ್ರೆ ಏನೋ ಎಲಿಮಿನೇಷನ್ ಮೆಥಡ್ ನ ಮೂಲಕ ಒಂದು ಕ್ವಶನ್ ಕೇಳ್ತಾರೆ. ಸೊ ಇದರ ಆಧಾರದ ಮೇಲೆ ಈ 3 ಪ್ರಶ್ನೆಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಪ್ರೂವ್ ದಟ್ 3 ಪ್ಲಸ್ ರೂಟ್ 2 ಈಸ್ ಆನ್ ಇರ್ಯಾಷನಲ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ 3 ಪ್ಲಸ್ ರೂಟ್ 2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಬೀತುಪಡಿಸಿ ಅಂತ ನಿಮಗೆ ಏನಾದರೂ ಕ್ವಶನ್ ಕೊಟ್ಟರು ಅಂದ್ರೆ ನೋಡಿ ಇಲ್ಲಿ ಈ ರೀತಿನಲ್ಲಿ ಬರೀತಾ ಹೋಗ್ಬೋದು. ಅದಕ್ಕೆ ಏನಂತ ಹೇಳಿ, ಲೆಟ್ ಅಸ್ ಅಸ್ಯೂಮ್ 3 ಪ್ಲಸ್ ರೂಟ್ 2 ಈಸ್ ರ್ಯಾಷನಲ್ ನಂಬರ್ ಅಂತೇಳಿ ತಗೊಳ್ರಿ. ಅಥವಾ ನೀವು ಇದನ್ನು ಕನ್ನಡದಲ್ಲಿ ಹೇಳೋದಾದ್ರೆ
3+√2 ಏನಂತೇಳಿ ಭಾಗಲಬ್ಧ ಸಂಖ್ಯೆ ಎಂದು ಊಹಿಸಿಕೊಳ್ಳಿ. ಯಾವಾಗ ಭಾಗಲಬ್ಧ ಸಂಖ್ಯೆ ಆಯಿತೋ ಭಾಗಲಬ್ಧ ಸಂಖ್ಯೆ p/q ರೂಪದಲ್ಲಿ ಇರುತ್ತೆ. ಹಾಗಾಗಿ ನಾವು 3+√2 p/q ಅಂತ ತಗೊಳ್ತೀವಿ. p ಅಂಡ್ q ಅನ್ನು ನಾವು ಇಂಟೀಜರ್ಸ್ ಅಂತ ಹೇಳ್ತೀವಿ. q ಇರೋ ಜಾಗದಲ್ಲಿ 0 ಇರುವ ಹಾಗಿಲ್ಲ. ಇಂಟೀಜರ್ಸ್ ಅಂತ ಹೇಳಿದ್ರೆ ಇಲ್ಲಿ ಪೂರ್ಣಾಂಕಗಳು ಅಂತೇಳಿ ನೀವು ಕನ್ನಡದಲ್ಲಿ ಬರೀಬೇಕಾಗತ್ತೆ. ಇದಾದ ನಂತರದಲ್ಲಿ 3 ಈಕ್ವಲಿಂದ ಆ ಕಡೆ ಕಳಿಸ್ತೀರಾ, p/q -3 ಆಗುತ್ತೆ. ಈಗ ಇವೆರಡಕ್ಕೂ ಕೂಡ q ಮತ್ತೆ 1 ಕ್ಯಾಲ್ಸಿಯಂ ತಗೊಂಡು ಮೇಲ್ಗಡೆ ಅಂಶದಲ್ಲಿ ಏನು ಬರುತ್ತಪ್ಪ ಅಂದರೆ p×1 p ಬರುತ್ತೆ, -q×3 ಮಾಡಿದ್ರೆ 3q ಬಂದ್ಬಿಡುತ್ತೆ. ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಇದನ್ನು ಎಡಭಾಗ ಮತ್ತು ಬಲಭಾಗ ಅಂತ ಕನ್ಸಿಡರ್ ಮಾಡಿದ್ರಿ ಅಂದರೆ ಎಡಭಾಗದಲ್ಲಿ √2 ಇದೆ. ನಮಗೆ ಗಣಿತದ ಒಂದು ನಿಯಮಗಳ ಆಧಾರದ ಮೇಲೆ ನಮಗೆ ಗೊತ್ತು √2 ಅನ್ನೋದು ಒಂದು ಇರ್ಯಾಷನಲ್, ಅಂದರೆ ಅದು ಒಂದು ಅಭಾಗಲಬ್ಧ ಸಂಖ್ಯೆ. ಸೊ ನಾವು ಗಣಿತದ ನಿಯಮದ ಆಧಾರದ ಮೇಲೆ √2 ಅಭಾಗಲಬ್ಧ ಸಂಖ್ಯೆ ಅಂತ ತಗೊಂಡ ಮೇಲೆ ಬಲಭಾಗದಲ್ಲಿರೋದನ್ನು ನಾವು ಭಾಗಲಬ್ಧ ಸಂಖ್ಯೆ ಅಂತ ಹೇಳಿದೀವಿ. ಅಂದರೆ ಎಡಭಾಗ ಮತ್ತು ಬಲಭಾಗ ಸಮ ಇಲ್ಲ. ಇಲ್ಲಿ LHS ಈಸ್ ನಾಟ್ ಈಕ್ವಲ್ ಟು RHS. ಕನ್ನಡದಲ್ಲಿ ಎಡಭಾಗ ಮತ್ತು ಬಲಭಾಗದ ಮಧ್ಯೆ ಸಮ ಇಲ್ಲ ಅಂತ ಬರ್ಕೊಳ್ತೀವಿ. ಅಂದರೆ ಇದರ ಅರ್ಥ ಇಲ್ಲಿ ನಾವು ತಗೊಂಡಂಥ ಊಹೆ ತಪ್ಪಾಗಿದೆ. ದಟ್ ಮೀನ್ಸ್ ಅವರ್ ಅಸ್ಯೂಮ್ಷನ್ ಈಸ್ ರಾಂಗ್. ಸೊ ದಟ್ ನಮ್ಮ ಊಹೆ ತಪ್ಪು ಅಂದರೆ ಅದರ ಅರ್ಥ ನಾವು ತಗೊಂಡಿರುವಂಥ ಊಹೆ ಏನೋ 3+√2 ಏನೋ ಭಾಗಲಬ್ಧ ಸಂಖ್ಯೆ ಅಂತ ತಗೊಂಡಿದ್ವಿ, ಅದು ತಪ್ಪು ಅಂದಮೇಲೆ ಅದು ಯಾವ ಸಂಖ್ಯೆ ಆಗಿರುತ್ತೆ? ಅಭಾಗಲಬ್ಧ ಸಂಖ್ಯೆ ಆಗಿರುತ್ತೆ. ಅಂದರೆ 3+√2 ಈಸ್ ಆ್ಯನ್ ಇರ್ಯಾಷನಲ್ ನಂಬರ್ ಅಂಥೇಳಿ ನೀವು ಉತ್ತರವನ್ನು ಬರಿಬೇಕಾಗತ್ತೆ. ಇದಾದ ನಂತರ 6ನೇ ಕ್ವಶನ್ ಅನ್ನು ಕೊಟ್ಟಿದ್ದಾರೆ. ಏನು ಕ್ವಶನ್ ಅಂತ ಹೇಳಿದ್ರೆ, ದ ಸಮ್ ಅಂಡ್ ಪ್ರಾಡಕ್ಟ್ ಆಫ್ ದ ಜೀರೋಸ್ ಆಫ್ ಎ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ p of x is equal to ax² plus bx plus c are -3 and 2 respectively. Show that b plus c is equal to 5a ಅಂತ ಕ್ವಶನ್. ಅಂದರೆ ಕ್ವಶನ್ ತುಂಬ ಸುಲಭ. ಏನಪ್ಪ ಅಂತ ಹೇಳಿದ್ರೆ, ಒಂದು ವರ್ಗ ಬಹುಪದೋಕ್ತಿ ax² plus bx plus c ನಲ್ಲಿ ಶೂನ್ಯತೆಗಳ ಮೊತ್ತ ಮತ್ತು ಅವುಗಳ ಗುಣಲಬ್ಧವು -3 ಮತ್ತು 2 ಆಗಿರುತ್ತೆ. ಹಾಗಿದ ಮೇಲೆ b plus c is equal to 5a ಅಂತಕ್ಕಂಥದ್ದನ್ನು ನೀವು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಸಾಧಿಸಬೇಕು ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿರುವ ಹಾಗೆ 2 ಶೂನ್ಯತೆಗಳನ್ನು, ಒಂದು ಆಲ್ಫಾ ಇನ್ನೊಂದು ಬೀಟಾ ಅಂತ ನಾವೇನಾದರೂ ಆಯ್ಕೆ ಮಾಡ್ಕೊಂಡಿವಿ ಅಂದರೆ ಆ 2 ಶೂನ್ಯತೆಗಳ ಮೊತ್ತ ಅಥವಾ ಮೊತ್ತವನ್ನು ನಾವು ಸಮ್ಮನ್ನು ನಾವೇನಂತ ಸೂತ್ರವನ್ನು ಬಳಕೆ ಮಾಡ್ತೀವಿ ಅಂತ ಹೇಳಿದ್ರೆ ಏನು ಬಳಸ್ತೀವಿ ಅಂತ ಹೇಳಿದ್ರೆ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು -3 ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಹಾಗೇನೆ ಪ್ರಾಡಕ್ಟ್ ಅಥವಾ ಗುಣಲಬ್ಧವನ್ನು ಕೊಟ್ಟಿದ್ದಾರೆ. ಏನಂತೇಳಿ 2 ಅಂತೇಳಿ. ಇದ್ರ ಪ್ರಕಾರ ಈ ಒಂದು ಮೊತ್ತ ಮತ್ತು ಗುಣಲಬ್ಧವನ್ನು ಆಧಾರವಾಗಿಟ್ಟುಕೊಂಡು ನಾವೇ ಒಂದು ಪಾಲಿನಾಮಿಯಲ್ ಅನ್ನು ಫಾರ್ಮೇಷನ್ ಮಾಡಿದೀವಿ. ಅಂದರೆ ನಾವೇ ಒಂದು ಬಹುಪದೋಕ್ತಿಯನ್ನು ಬರೆದಿವಿ ಅಂತ ಹೇಳಿದ್ರೆ ಆ ಬಹುಪದೋಕ್ತಿಯನ್ನು ಬರೀಲಿಕ್ಕೋಸ್ಕರನೇ ಒಂದು ಸೂತ್ರ ಬರುತ್ತೆ. ಏನೋ x² - ಆಲ್ಫಾ ಪ್ಲಸ್ ಬೀಟಾ ಇಂಟು x ಪ್ಲಸ್ ಆಲ್ಫಾ ಇಂಟು ಬೀಟಾ ಅಂತಕ್ಕಂಥದ್ದು ಸೂತ್ರ. ಈ ಒಂದು ಸೂತ್ರಕ್ಕೆ ಬೆಲೆಗಳನ್ನು ಹಾಕಿದಾಗ x² - ಆಲ್ಫಾ ಪ್ಲಸ್ ಬೀಟಾ ಅಂದರೆ -3 ಇಂಟು x ಪ್ಲಸ್ ಆಲ್ಫಾ ಇಂಟು ಬೀಟಾ ಅಂದರೆ 2. ಇದನ್ನು ಸಿಂಪ್ಲಿಫೈ ಮಾಡಿದಾಗ x² - ಇಂಟು -3x ಆಗುತ್ತೆ ಪ್ಲಸ್ 2. ನಾವು ಈಗ ಬಹುಪದೋಕ್ತಿಯ ಒಂದು ಆದರ್ಶ ರೂಪ, ಇದು ವರ್ಗ ಬಹುಪದೋಕ್ತಿ ಆಗಿರೋದ್ರಿಂದ ಇದರ ಆದರ್ಶ ರೂಪವನ್ನು ನಾವು ax² ಪ್ಲಸ್ bx ಪ್ಲಸ್ c ಅಂತೇಳಿ ಅವರೇ ಕೊಟ್ಟಿದ್ದಾರೆ. ಇದ್ರ ಪ್ರಕಾರ ಎ ನ ಬೆಲೆ ಏನಾಗುತ್ತೆ 1, ಹಾಗೇನೆ ಬಿ ನ ಬೆಲೆಯನ್ನು ನೀವು 3 ಅಂತ ಬರೀತೀರಾ, ಸಿ ನ ಬೆಲೆಯನ್ನು 2 ಅಂತ ಬರೀತೀರಾ. ಈಗ ನೀವೇನು ಮಾಡಬೇಕು ಅಂದರೆ ಬಿ ಪ್ಲಸ್ ಸಿ ಮಾಡಿಬಿಟ್ರಿ ಅಂತ ಹೇಳಿದ್ರೆ ಬಿ ಪ್ಲಸ್ ಸಿ ನ ಬೆಲೆ ಏನಾಗುತ್ತೆ 3 + 2 ಆಗುತ್ತೆ. ಅಲ್ಲಿಗೆ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 3 + 2 ನೀವು 5 ಅಂತ ತಗೊಳ್ಬಹುದು, ಅಥವಾ 5ಅನ್ನು ಇನ್ನೊಂದು ರೀತಿಯಲ್ಲಿ 5 × 1 ಅಂತೇಳಿ ಕೂಡ ಬರ್ಕೊಳ್ಬಹುದು. ಈ 1 ಅಂದರೆ ಏನ ಬೆಲೆ ತಾನೆ. ಹಾಗಾಗಿ ಬಿ ಪ್ಲಸ್ ಸಿ ಅನ್ನು ನಾವು ಇನ್ನೊಂದು ರೀತಿಯಲ್ಲಿ ಏನು ಹೇಳ್ಬೋದು ಅಂದರೆ 5a ಅಂತೇಳಿ ಕೂಡ ಹೇಳ್ಬೋದು. ಇದು ಉತ್ತರವಾಗಿರುತ್ತೆ. ಈ ರೀತಿಯಲ್ಲಿ ಅಪ್ಲೈಡ್ ರೂಪದಲ್ಲಿ ನಿಮಗೆ ಪ್ರಶ್ನೆಯನ್ನು ಕೇಳ್ತಾರೆ 2 ಅಂಕದ್ದು. ಈ 2 ಅಂಕದ ಪ್ರಶ್ನೆಗೆ ನೀವು ಸುಲಭವಾಗಿ ಈ ರೀತಿಯಲ್ಲಿ ಆನ್ಸರನ್ನು ಬರೀಬೇಕಾಗತ್ತೆ. ನೆಕ್ಸ್ಟ್ 7ನೇ ಕ್ವಶನ್ ಕೊಟ್ಟಿದ್ದಾರಲ್ವಾ, 2 ಅಂಕದ್ದು ಇನ್ನೊಂದು ಕ್ವಶನ್ 3ನೇದು. ಸಾಲ್ವ್ ದ ಗಿವನ್ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಬೈ ಎಲಿಮಿನೇಷನ್ ಮೆಥಡ್. ಅಂದರೆ ಈ ಒಂದು 2x + y = 8 x - y = 1 ಅನ್ನು ಎಲಿಮಿನೇಷನ್ ಮೆಥಡ್ ಇಂದ ಸಾಲ್ವ್ ಮಾಡಿ x ಮತ್ತು y ನ ಬೆಲೆಯನ್ನು ಕಂಡುಹಿಡಿಯಿರಿ. ಕನ್ನಡ ಮೀಡಿಯಂನಲ್ಲಿ ಇದೇ ಪ್ರಶ್ನೆ ಏನಿರುತ್ತೆ ಅಂದರೆ ಈ ಒಂದು ಸಮೀಕರಣದ ಜೋಡಿಗಳನ್ನು ವರ್ಜಿಸುವ ವಿಧಾನದಿಂದ ಪರಿಹರಿಸಿ ಅಂತ ಕೊಡ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಸಮೀಕರಣಗಳು 2x + y = 8 x - y = 1. ಇದನ್ನು ವರ್ಜಿಸುವ ವಿಧಾನದ ಮೂಲಕ ಸುಲಭವಾಗಿ ನೀವು ಸಾಲ್ವ್ ಮಾಡಬಹುದು. ಹೇಗಪ್ಪ ಅಂತ ತಿಳಿಸ್ತೀನಿ.
ಮೊದಲನೇದಾಗಿ ಕೊಟ್ಟಂತಹ ಎರಡು ಸಮೀಕರಣಗಳನ್ನ ಸಮೀಕರಣ 1 ಸಮೀಕರಣ 2 ಅಂತ ತಗೊಳ್ರಿ. ಈ ಎರಡೂ ಸಮೀಕರಣದಲ್ಲಿ ವೈನ ಕೊಯಿಫಿಸಿಯೆಂಟ್ ವೈನ ಸಹಗುಣಕಗಳು ಸಮ ಇದ್ದಾವೆ, ಜೊತೆಗೆ ಚಿಹ್ನೆಗಳು ಬೇರೆ ಬೇರೆ ಇದ್ದಾವೆ. ಇದರ ಆಧಾರದ ಮೇಲೆ ಚಿಹ್ನೆಗಳು ಬೇರೆ ಬೇರೆ ಇದ್ದು ಸಹಗುಣಕಗಳು ಸಮ ಇದ್ದಾಗ ನೀವೇನ್ ಮಾಡಬೇಕು, ಎರಡೂ ಸಮೀಕರಣಗಳನ್ನ ಕೂಡಬೇಕು. ಏನಂತ ಬರ್ಕೊಳ್ಬೇಕು, ಆಡಿಂಗ್ ಈಕ್ವೇಶನ್ ನಂಬರ್ 1 and 2 ಅಂದ್ರೆ 1 ಮತ್ತು 2 ಕೂಡಿದಾಗ ಅಂತೇಳಿ ನೀವು ಕನ್ನಡದಲ್ಲಿ ಕನ್ನಡ ಮೀಡಿಯಂನವ್ರು ಬರ್ಕೊಳ್ಬೇಕಾಗತ್ತೆ. ಓಕೆನಾ? 1 ಮತ್ತು 2 ಕೂಡಿದಾಗ ಏನಾಗತ್ತಪ್ಪ ಇಲ್ಲಿ ಅಂದ್ರೆ 2x + y = 8, x - y = 1. ಕೂಡ್ತಾ ಇದ್ದೀರಾ ಅಂದ್ರೆ 2x ಗೆ x ಅನ್ನ ಸೇರಿಸ್ತೀರಾ, 3x ಬರುತ್ತೆ. ಇಲ್ಲಿ ಕೂಡಬೇಕಾದಾಗ +y - y ಕ್ಯಾನ್ಸಲ್ ಆಗತ್ತೆ. 8ಕ್ಕೆ 1 ಕೂಡಿದ್ರೆ 9 ಬರುತ್ತೆ. 3ರಿಂದ 9 ನೀವು ಭಾಗಾಕಾರ ಮಾಡಿದ್ರಿ ಅಂದ್ರೆ x ನ ಬೆಲೆ 3 ಬರುತ್ತೆ. ಓಕೆನಾ? ಇದೇ ರೀತಿನಲ್ಲಿ ಇದನ್ನ ನೀವು ಏನ್ ಮಾಡ್ತೀರಾ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಅಂದ್ರೆ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ x ಇನ್ ಈಕ್ವೇಶನ್ ನಂಬರ್ 1 ಅಂದ್ರೆ x ನ ಬೆಲೆಯನ್ನು ಕನ್ನಡ ಮೀಡಿಯಂನಲ್ಲಿ ಬರೆಯೋರಾದ್ರೆ x ನ ಬೆಲೆಯನ್ನು ಸಮೀಕರಣ 1ರಲ್ಲಿ ಹಾಕಿದಾಗ ಅಂದ್ರೆ 1ನೇ ಸಮೀಕರಣದಲ್ಲಿ x ನ ಬೆಲೆಯನ್ನು ನೀವು ಬಳಕೆ ಮಾಡಿದ್ರಿ ಅಂದ್ರೆ 2x + y = 8 ಅಂತಿದೆಯಲ್ವಾ. ಇಲ್ಲಿ 2 × x ಇರುವ ಜಾಗದಲ್ಲಿ ನೀವು ಬಂದಂತ ಬೆಲೆ 3 ಹಾಕಿದ್ರಿ ಅಂತ ಹೇಳಿದ್ರೆ 2 3 6 + y = 8 ಬರುತ್ತೆ. 6 ಆ ಕಡೆ ಕಳಿಸಿದ್ರೆ 8 - 6 ಆಗುತ್ತೆ. ಅದರ ಅರ್ಥ ಈ y ನ ಬೆಲೆ ಏನು ಬರುತ್ತೆ, 2 ಬರುತ್ತೆ. ಓಕೆನಾ? ಸೊ ಈ ರೀತಿಯಲ್ಲಿ ನೀವು ಸುಲಭವಾಗಿ x ನ ಬೆಲೆಯನ್ನ 3 ಹಾಗೇನೆ y ನ ಬೆಲೆಯನ್ನ 2 ಅಂತೇಳಿ ವರ್ಜಿಸುವ ವಿಧಾನ ಅಥವಾ ಎಲಿಮಿನೇಷನ್ ಮೆಥಡ್ ನ ಆಧಾರದ ಮೇಲೆ ಸುಲಭವಾಗಿ ನೀವು ಉತ್ತರವನ್ನ ಕಂಡುಹಿಡಿಯಬಹುದು. ಇದಾದ ನಂತರದಲ್ಲಿ 4ನೇ ಮೇನ್ನು 3 ಅಂಕದ 2 ಪ್ರಶ್ನೆಗಳನ್ನ ಕೊಡ್ತಾರೆ, 6 ಅಂಕಕ್ಕೆ ಒಟ್ಟಾರೆ. ಸೊ ಹಾಗಾಗಿ ಇದ್ದ ಮೇಲೆ 2 ಪ್ರಶ್ನೆಗಳನ್ನ ಕೊಡ್ತಾರೆ ಅಂದ್ರೆ 2 ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ಯಾವ್ದ್ರ ಮೇಲೆ ಕೊಡ್ತಾರಪ್ಪ ಅಂತ ಹೇಳಿದ್ರೆ ಮೊದಲನೇ ಚಾಪ್ಟರ್ ಮೇಲೆ ಒಂದು ಕ್ವಶನ್ ಮತ್ತೆ ಇನ್ನೊಂದು ಪಾಲಿನಾಮಿಯಲ್ ನ ಮೇಲೆ ಒಂದು ಕ್ವಶನ್. ಅಂದ್ರೆ ವಾಸ್ತವ ಸಂಖ್ಯೆಗಳು ಮತ್ತು ಬಹುಪದೋಕ್ತಿಗಳ ಮೇಲೆ 2 ಮೇಲೂ ಕೂಡ ಒಂದೊಂದು ಪ್ರಶ್ನೆಯನ್ನ 3 ಅಂಕ ಕೊಡ್ತಾರೆ. ಯಾಕೆ 3 ಅಂಕಕ್ಕೆ ಇನ್ನೊಂದು ಕ್ವಶನ್ ಇನ್ನೊಂದು ಪಾಠದಿಂದ ಕೊಡ್ಲಿಲ್ಲ ಅಂದ್ರೆ ವೆರಿ ಸಿಂಪಲ್, ಹೀಗೆ ಹೇಳ್ಬಿಡ್ತೀನಿ. ನೆಕ್ಸ್ಟ್ 4 ಅಂಕದ ಒಂದು ಕ್ವಶನ್ ಬರುತ್ತೆ. ಆ 4 ಅಂಕದ ಒಂದು ಪ್ರಶ್ನೆ ಯಾವ್ದ್ರ ಮೇಲೆ ಬರುತ್ತಪ್ಪ ಅಂತ ಹೇಳಿದ್ರೆ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಇನ್ 2 ವೇರಿಯೇಬಲ್ಸ್ ಅಂದ್ರೆ 2 ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣದ ಆ ಜೋಡಿಗಳ ಪಾಠದಲ್ಲಿ 4 ಅಂಕದ ಗ್ರಾಫಿಗೆ ಸಂಬಂಧಪಟ್ಟಂತ ಪ್ರಶ್ನೆಯನ್ನ ಕೊಡ್ತಾರೆ. ಓಕೆ, ಸೊ ಇದರ ಆಧಾರದ ಮೇಲೆ ನೀವು ಮೊದಲನೇ ಪ್ರಶ್ನೆ ಅಂದ್ರೆ 3 ಅಂಕದ ಮೊದಲನೇ ಕ್ವಶನ್ ಅನ್ನ ನೀವು ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಫೈಂಡ್ ದ LCM and HCF of the numbers 510 and 92 by prime factorization method and also verify that the product of LCM and HCF of those numbers is equal to the product of the numbers. ಇದು 100% ಈ ತರದ ಪ್ರಶ್ನೆ ಕೇಳ್ತಾರೆ. ಏನೋ HCF ಮತ್ತೆ LCM ಅನ್ನ ಕಂಡಿಡಿರಿ ಅಂತ ಕೇಳ್ತಾರೆ. 510 ಆ ಸಂಖ್ಯೆಗಳನ್ನು ಕೊಟ್ಟು ಕಂಡಿಡಿದ ನಂತರದಲ್ಲಿ ಸೂತ್ರ ಬರುತ್ತೆ. ನಾವು ಈಗ ತಾನೆ ಮೊದಲನೇ ಕ್ವಶನ್ಗೆ ನಾವು ಸೂತ್ರವನ್ನು ಹಾಕಿದೀವಲ್ವಾ, H × L = A × B. ಈ ಸೂತ್ರದ ಆಧಾರದ ಮೇಲೆ ನೀವೇನ್ ಮಾಡ್ಬೇಕಾಗತ್ತೆ, ಅದನ್ನ ವೆರಿಫೈ ಮಾಡಿ ಅಂತೇಳಿ ವೆರಿಫೈ ಮಾಡ್ಲಿಕ್ಕೆ ಒಂದು ಕ್ವಶನ್ ಕೊಡ್ತಾರೆ. ಇದೇ ಕ್ವಶನ್ ಕನ್ನಡ ಮೀಡಿಯಂ ನಲ್ಲಿ ನೋಡೋದಾದ್ರೆ ಅವಿಭಾಜ್ಯ ಅಪವರ್ತಿಸುವಿಕೆಯ ವಿಧಾನದ ಮೂಲಕ 510 ಮತ್ತು 92 ಸಂಖ್ಯೆಗಳ ಲಾಸ ಮತ್ತು ಮಾಸಾಗಳನ್ನು ಕಂಡುಹಿಡಿಯಿರಿ ಮತ್ತು ಆ ಸಂಖ್ಯೆಗಳ ಲಾಸ ಮತ್ತು ಮಾಸಾದ ಗುಣಲಬ್ಧವು ಅದೇ ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮವಾಗಿದೆಯೇ ಎಂದು ಪರಿಶೀಲಿಸಿ ಅಂತೇಳಿ ಕನ್ನಡ ಮೀಡಿಯಂ ನಲ್ಲಿ ಕೇಳ್ತಾರೆ. ಸೊ ಈ ತರಹದ ಪ್ರಶ್ನೆಗೆ ನೀವು ಉತ್ತರವನ್ನ ಹೇಗೆ ಹೇಳ್ಬೋದು ಅಂತಕ್ಕಂಥದ್ದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಏನ್ ಮಾಡ್ಬೇಕು, ಮೊದಲನೇದಾಗಿ ಕೊಟ್ಟಂತಹ ಸಂಖ್ಯೆಗಳು 510 ಮತ್ತೆ 92ರ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡ್ಕೊಳ್ಬೇಕು. ಅದಕ್ಕೆ ನಾವು ಅಪವರ್ತನ ವಿಧಾನವನ್ನು ಬಳಕೆ ಮಾಡ್ತೀವಿ. ಮೊದಲನೇದಾಗಿ 510 ಬರ್ಕೊಂಡು 2ರಿಂದ ಭಾಗಾಕಾರ ಮಾಡ್ತೀರಾ. 2 2 4 ಬರುತ್ತೆ, 2 5 10 ಬರುತ್ತೆ, ಪಕ್ಕದಲ್ಲಿ 0 ಇದೆ ಅಲ್ವಾ. ಸಾರಿ, ಏನೋ 2 2 4, 4 ಹೋದ್ರೆ 1 ಆಯ್ತು, 11 ಆಯ್ತು, ಪಕ್ಕದಲ್ಲಿ 2 5 10 ಆಯ್ತು, ಇನ್ನು 1 ಉಳಿತು, ಮತ್ತೆ 2 5 10 ಅಂತ ಬರೀತಾರೆ. ಅಲ್ಲಿಗೆ 255 ಬರುತ್ತೆ. ಈ 255 ಮತ್ತೆ ನೀವು 5ರಿಂದ ಭಾಗಾಕಾರ ಮಾಡಬೇಕು. 5 5 25 ಬರುತ್ತೆ, ಮತ್ತೆ 5 1 5 51 ಬರುತ್ತೆ.
ಈ ಒಂದು 51 ನೀವು ಬೇರೆ ಯಾವ ಸಂಖ್ಯೆಯಿಂದ ಭಾಗಾಕಾರ ಮಾಡ್ಬೋದು ಅಂದ್ರೆ 3ರಿಂದ ಭಾಗ ಆಗತ್ತೆ ನೋಡಿ. 3 1 3 3 7 21. 17 ಅವಿಭಾಜ್ಯ ಅಪವರ್ತನ ಆಗಿರೋದ್ರಿಂದ 17 ಬೇರೆ ಸಂಖ್ಯೆಯಿಂದ ಭಾಗ ಆಗಲ್ಲ, 17ರಿಂದಾನೇ ಭಾಗ ಆಗತ್ತೆ. ಅಲ್ಲಿಗೆ 510 ನೀವು 2 ಇಂಟು 5 ಇಂಟು 3 ಇಂಟು 17 ಅಂತ ಬರ್ಕೊಳ್ತೀರಾ. ಹಾಗೆ 92ರ ಅವಿಭಾಜ್ಯ ಅಪವರ್ತನಗಳನ್ನು ನೀವು ಕಂಡುಹಿಡಿಯೋದಾದ್ರೆ ಇದನ್ನು ಕೂಡ 2ರಿಂದ ಭಾಗಾಕಾರ ಮಾಡಬೇಕು. 2 4 8, 2 6 12 ಬರುತ್ತೆ. ಮತ್ತೆ ಇಲ್ಲಿ ಬಿಡಿ ಸ್ಥಾನದಲ್ಲಿ 6 ಬಂದಿರೋದ್ರಿಂದ ಮತ್ತೆ 2ರಿಂದ ಭಾಗಾಕಾರ ಮಾಡ್ತೀರಾ. 2 2 4, 2 3 6 ಬರುತ್ತೆ. ನೆಕ್ಸ್ಟ್ ಮತ್ತೆ ಇಲ್ಲಿ 2 2 4, 2 3 6 ಐತಲ್ಲ, 23 ಅನ್ನುವಂಥದ್ದು ಬೇರೆ ಸಂಖ್ಯೆಗಳಿಂದ ಭಾಗ ಆಗಲ್ಲ. ಓಕೆನಾ? 23 ಒಂದು ಅವಿಭಾಜ್ಯ ಅಪವರ್ತನ. ಹಾಗಾಗಿ ನೀವು 23 ಇಂಟು 1 ಮಾಡ್ತೀರಾ. ಅಲ್ಲಿಗೆ 92ಅನ್ನ 2 ಇಂಟು 2 ಇಂಟು 23 ಅಂತ ಬರೀಬೇಕಾಗತ್ತೆ. ಇದರ ಆಧಾರದ ಮೇಲೆ ನೀವು ಸುಲಭವಾಗಿ ಹೇಳ್ಬೋದು. ಈಗ HCF ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, HCF ಅನ್ನ ನಾವು ಏನಂತ ಹೇಳ್ತೀವಿ ಅಂದ್ರೆ ಎರಡೂ ಸಂಖ್ಯೆಗಳಲ್ಲೂ ಸಾಮಾನ್ಯವಾಗಿರುವ ಅವಿಭಾಜ್ಯ ಅಪವರ್ತನಗಳನ್ನ ಬರಿಬೇಕು. ಎರಡರಲ್ಲೂ ಸಾಮಾನ್ಯವಾಗಿರುವಂಥದ್ದು ಯಾವ್ದು ಅಂತ ನೋಡೋದಾದ್ರೆ, ಸೊ ಈಗ ಈ ಒಂದು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನ 510 ಮತ್ತು 92 ಬರ್ಕೊಂಡಾಗ 510ರದ್ದು 2 ಇಂಟು 5 ಇಂಟು 3 ಇಂಟು 17, ಹಾಗೆ 92ರದ್ದು 2 ಇಂಟು 2 ಇಂಟು 23. ಈಗ HCF ಮತ್ತೆ LCM ಅನ್ನ ನೀವು ಕಂಡುಹಿಡ್ಕೊಳ್ಬೇಕು ಅಂದ್ರೆ, HCF ಬೇಕು ಅಂತ ಹೇಳಿದ್ರೆ ವೆರಿ ಸಿಂಪಲ್. ಏನ್ ಮಾಡ್ತೀರಾ ಅಂದ್ರೆ ಎರಡರಲ್ಲೂ ಕಾಮನ್ ಆಗಿರುವ ಫ್ಯಾಕ್ಟರ್ ಅನ್ನ ಬಳಕೆ ಮಾಡ್ತೀರಾ. ಸೊ ಎರಡರಲ್ಲೂ ಕಾಮನ್ ಆಗಿರುವ ಫ್ಯಾಕ್ಟರ್ ಒಂದೇ ಇದೆ, ದಟ್ ಈಸ್ 2. ಹಾಗಾಗಿ 2 ಅಂತ ಬರಿತೀವಿ. ಈಗ LCM ಬೇಕು, ನೆಕ್ಸ್ಟ್ ಸ್ಟೆಪ್. LCM ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕಂದ್ರೆ ಕಾಮನ್ ಆಗಿರುವ ಫ್ಯಾಕ್ಟರ್ ಅನ್ನ ಒಂದು ಕಾಮನ್ ಆಗಿರುವ ಫ್ಯಾಕ್ಟರ್ ನ ಬರ್ಕೊಂಡು ಇಂಟು ಇನ್ನು ಉಳಿದಂತ ಫ್ಯಾಕ್ಟರ್ಸ್ ಗಳನ್ನ ಎಲ್ಲವನ್ನು ಕೂಡ ಬರ್ಕೊಳ್ಬೇಕು. ಅಂದ್ರೆ ಇನ್ನ 2 ಉಳಿತು, ಅದ್ರ ಜೊತೆಗೆ 3 ಉಳಿತು, 5 ಉಳಿತು, 17 ಉಳಿತು, ಜೊತೆಗೆ ಇನ್ನೊಂದು ಯಾವ್ದು ಉಳಿತು ಅಂತ ಹೇಳಿದ್ರೆ 23 ಉಳಿತು. ಸೊ ಅಲ್ಲಿಗೆ ನಿಮಗೆ ಟೋಟಲಿ LCM ಬೇಕು ಅಂತ ಹೇಳಿದ್ರೆ 2 ಇಂಟು 2 ಇಂಟು 3 ಇಂಟು 5 ಇಂಟು 17 ಇಂಟು 23 ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ 23,460 ಬರುತ್ತೆ. ಏನ್ ಬರುತ್ತೆ LCM? 23,460. ಸೊ ಅವ್ರು ಹೇಳುವಂತೆ ಕಂಡೀಷನ್ ಏನಪ್ಪಾ ಅಂತ ಹೇಳಿದ್ರೆ H ಇಂಟು L ಏನಾಗಬೇಕು ಅಂದ್ರೆ A ಇಂಟು B ಗೆ ಸಮ ಬರುತ್ತಾ ಅಂತ ಚೆಕ್ ಮಾಡಬೇಕು. ಇದು ಫಾರ್ಮುಲಾ. ಸೊ H ಅಂತ ಹೇಳಿದ್ರೆ ಏನ್ ಬಂತು? 2 ಬಂತು. L ಅಂತ ಹೇಳಿದ್ರೆ 23,460 ಬಂತು ಅಂದಮೇಲೆ A ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಕೊಟ್ಟಂತ ಸಂಖ್ಯೆ ಒಂದು 510, ಇನ್ನೊಂದು B ಅಂತ ಹೇಳಿದ್ರೆ ಯಾವುದು 92. ಇವೆರಡನ್ನ ನೀವು ಗುಣಾಕಾರ ಮಾಡ್ತಾ ಹೋದ್ರಿ ಅಂತ ಹೇಳಿದ್ರೆ ನಿಮಗೆ ಏನ್ ಬರುತ್ತಪ್ಪ ಆನ್ಸರ್ ಅಂದ್ರೆ 46,920 ಬರುತ್ತೆ. ಈ ಕಡೆ 510 ಇಂಟು 92 ಮಾಡಿದ್ರು ಕೂಡ 46,920 ಬರುತ್ತೆ. ಇದು ನಿಮ್ಮ ಅಭ್ಯಾಸದಲ್ಲೂ ಕೂಡ ಇದೇ ಪ್ರಶ್ನೆ ಇದೆ, ಇದನ್ನೇ ಕೊಡ್ತಾರೆ ಅಂತ ಹೇಳಕ್ಕಾಗಲ್ಲ. ಇದೇ ರೀತಿನಲ್ಲಿ ಒಂದು ಕ್ವಶನ್ 100% ಇರುತ್ತೆ. ಓಕೆನಾ? ನೆಕ್ಸ್ಟ್ 3 ಅಂಕದ ಕೊನೆಯ ಕ್ವಶನ್ 9ನೇದು. ಫೈಂಡ್ ದ ಜೀರೋಸ್ ಆಫ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ P of x is equal to x square plus 7x plus 10 and verify the relationship between the zeros and the coefficients ಅಂತ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಈ ಒಂದು ಸಮೀಕರಣವನ್ನ ಕೊಟ್ಟು, ಸರಿ ಇದು ಏನಿದು ಬಹುಪದೋಕ್ತಿ. ಈ ಬಹುಪದೋಕ್ತಿಯನ್ನ ಕೊಟ್ಟು ಈ ಬಹುಪದೋಕ್ತಿಯನ್ನ ನೀವೇನ್ ಮಾಡ್ಬೇಕಂತ ಇದರ ಶೂನ್ಯತೆಗಳನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಗೊತ್ತಾಯ್ತಲ್ಲ? ಶೂನ್ಯತೆಗಳನ್ನ ಕಂಡುಹಿಡಿದು ಆ ಶೂನ್ಯತೆಗಳ ಗುಣಾಂಕಗಳ ಆಧಾರದ ಮೇಲೆ ಅವುಗಳ ಒಂದು ರಿಲೇಷನ್ ಅಂದ್ರೆ ಏನು, ರಿಲೇಷನ್ ಅಂದ್ರೆ ಏನು ಹೇಳ್ಬೋದು ನೀವು ಅಂತ ಹೇಳಿದ್ರೆ ಹೋಲಿಕೆ ಮಾಡೋದ್ರ ಮೂಲಕವಾಗಿ ಆ ಸಂಬಂಧವನ್ನ ಪರಿಶೀಲಿಸಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ನಾವು ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧಕ್ಕೆ ಸಂಬಂಧಪಟ್ಟಂತ ಸೂತ್ರವನ್ನ ಏನು ಹೇಳ್ತೀವಿ ಆ ಸೂತ್ರಕ್ಕೆ ಹೋಲಿಕೆ ಮಾಡಿ ನೀವೇನ್ ಮಾಡ್ಬೇಕಂತೆ ವೆರಿಫೈ ಮಾಡ್ರಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಪರಿಶೀಲನೆ ಮಾಡ್ರಿ, ಸರಿ ಇದೆಯೋ ತಪ್ಪಿದೆಯೋ ಅಂತ ಹೇಳಿ. ಸೊ ಇದಕ್ಕೂ ಕೂಡ ನೀವು ಪ್ರಶ್ನೆಗೆ ಉತ್ತರವನ್ನ ಹೇಗೆ ಹೇಳ್ಬೋದು ನೋಡಿದ್ರೆ, ಓಕೆ, ಮೊದಲನೇದಾಗಿ x ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10 ಅಂತ ತಗೊಂಡು ಇದನ್ನ ಶೂನ್ಯತೆಗಳನ್ನ ಕಂಡುಹಿಡಿಬೇಕಾಗಿರೋದ್ರಿಂದ, ಜೀರೋಸ್ನ ಕಂಡುಹಿಡಿಬೇಕಾಗಿರೋದ್ರಿಂದ ಇದ್ರ ಮುಂದ್ಗಡೆ 0 ಅಂತ ಬರ್ಕೊಂಡ್ರೆ ಅಂದ್ರೆ ಇದು ಒಂದು ಸಮೀಕರಣ ಆಗತ್ತೆ, ವರ್ಗ ಸಮೀಕರಣ ಅಥವಾ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ಕರಿತೀವಿ. ಈ ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್ನಲ್ಲಿ ಬರುವ x ಸ್ಕ್ವೇರ್ನ ಸಹ ಗುಣಕದ ಜೊತೆಗೆ ಸಾಮಾನ್ಯವಾಗಿರುವ ಸ್ಥಿರ ಸಂಖ್ಯೆಯನ್ನ ಗುಣಾಕಾರ ಮಾಡಿ 2 ಭಾಗಗಳನ್ನಾಗಿ ವಿಭಾಗ ಮಾಡಬೇಕು. ಕೂಡಿದ್ರೆ ಅಥವಾ ಕಳೆದ್ರೆ 7 ಬರಬೇಕು. ಆ ರೀತಿಯಲ್ಲಿ 2 ಸಂಖ್ಯೆಗಳನ್ನು ತಗೊಳ್ಳೋದಾದ್ರೆ 5 ಮತ್ತೆ 2 ಅಂತ ತಗೊಳ್ಬಹುದು. 5x ಮತ್ತೆ 2x ಕೂಡಿದ್ರೆ 7x ಬರುತ್ತೆ. ಹಾಗೆ ಈ ಒಂದು ಸಹಗುಣಕಗಳನ್ನು ಗುಣಾಕಾರ ಮಾಡಿದ್ರೆ 10 ಬರುತ್ತೆ. ಇದರ ಆಧಾರದ ಮೇಲೆ x ಸ್ಕ್ವೇರ್ ಪ್ಲಸ್ 5x ಪ್ಲಸ್ 2x ಪ್ಲಸ್ 10 ಇಸ್ ಈಕ್ವಲ್ ಟು 0 ಅಂತ ತಗೊಂಡು
ಇವೆರಡು ಒಂದು ಗುಂಪು ಇವೆರಡು ಒಂದು ಗುಂಪು ಮಾಡಿದ್ರಿ ಅಂತ ಹೇಳಿದ್ರೆ ಇವೆರಡರಲ್ಲೂ ಕೂಡ ಎಕ್ಸ್ ಕಾಮನ್ ಇದೆ, ಎಕ್ಸ್ ಪ್ಲಸ್ 5 ಅಂತ ಬರ್ಕೊಳ್ತೀರಾ. ಈ ಎರಡು ಪದಗಳಲ್ಲಿ 2 ಕಾಮನ್ ಇದೆ, ಇಲ್ಲೂ ಕೂಡ ಎಕ್ಸ್ ಪ್ಲಸ್ 5 ಬ್ರಾಕೆಟ್ನ ಒಳಗಡೆ ಉಳ್ಕೊಳ್ಳುತ್ತೆ. ಎಕ್ಸ್ ಪ್ಲಸ್ 5 ಅನ್ನುವಂಥದ್ದು ಒಂದು ಅಪವರ್ತನವನ್ನು ತಗೊಂಡ್ರೆ ಈ ಕಡೆ ಎಕ್ಸ್ ಉಳಿತದೆ, ಈ ಕಡೆ 2 ಉಳಿತದೆ. ಈಗ ನೀವು ಏನು ಮಾಡ್ಬೋದು ಅಂತ ಹೇಳಿದ್ರೆ ಶೂನ್ಯತೆಯನ್ನು ಕಂಡುಹಿಡಿಯಬೇಕಾಗಿರೋದ್ರಿಂದ ಎಕ್ಸ್ ಪ್ಲಸ್ 5 0 ಅಂತ ತಗೊಳ್ರಿ, ಎಕ್ಸ್ ಪ್ಲಸ್ 2 ಕೂಡ 0 ಅಂತ ತಗೊಳ್ರಿ. ಪ್ಲಸ್ 5 ಈಕ್ವಲಿಂದ ಆ ಕಡೆ ಹೋದ್ರೆ -5 ಬರುತ್ತೆ, ಹಾಗೇನೆ ಪ್ಲಸ್ 2 ಈಕ್ವಲಿಂದ ಆ ಕಡೆ ಹೋದ್ರೆ -2 ಬರುತ್ತೆ. ಸೊ ಈ ಒಂದು ಸಮೀಕರಣದ ಅಥವಾ ಈ ಒಂದು ಪಾಲಿನಾಮಿಯಲ್ಲಿನ ಈ ಒಂದು ಬಹುಪದೋಕ್ತಿಯ ಶೂನ್ಯತೆಗಳು ಎರಡು ಯಾವಪ್ಪ ಅಂದರೆ -5 ಮತ್ತು -2. ಈಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಆಲ್ಫಾ ಪ್ಲಸ್ ಬೀಟಾ ಮಾಡಬೇಕಂದ್ರೆ ಸಮ್ ಆಫ್ ದ 2 ರೂಟ್ಸ್. ಎಕ್ಸ್ ಅನ್ನು ನೀವು ಇದನ್ನು ಆಲ್ಫಾ ಅಂತ ತಗೊಳ್ರಿ, ಇದನ್ನು ಬೀಟಾ ಅಂತ ತಗೊಂಡು ಇವೆರಡರ ಮೊತ್ತವನ್ನು ಕಂಡುಹಿಡಿದ್ರಿ ಅಂತ ಹೇಳಿದ್ರೆ -5 ಪ್ಲಸ್ -2 ಅಂತ ಬರೀತೀರಿ. ದಿಸ್ ಈಸ್ ಈಕ್ವಲ್ ಟು ಸೂತ್ರ ಬರುತ್ತೆ ಏನಪ್ಪ ಅಂತ ಹೇಳಿದ್ರೆ -b/a ಅಂತೇಳಿ. ಈ ಒಂದು ಸೂತ್ರಕ್ಕೆ ನೀವು ಬಳಕೆ ಮಾಡಬೇಕು ಅಂತ ಹೇಳಿದ್ರೆ x² ಪ್ಲಸ್ 7x ಪ್ಲಸ್ 10 ಅನ್ನು ನೀವು ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ಅನ್ನುವಂತಹ ಒಂದು ಏನು ಆದರ್ಶ ರೂಪಕ್ಕೆ ಬರ್ಕೊಂಡಾಗ ಎ ನ ಬೆಲೆ 1, ಬಿ ನ ಬೆಲೆ 7, ಹಾಗೇನೆ ಸಿ ನ ಬೆಲೆ 10 ಅಂತ ಬರುತ್ತೆ. ಈ ಬೆಲೆಗಳನ್ನು ಇಲ್ಲಿ ಹಾಕಿದ್ರಿ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಏನು ಬರುತ್ತೆ ಅಂದರೆ -b/a ಅಂತ ಹೇಳಿದ್ರೆ -7 ಡಿವೈಡೆಡ್ ಬೈ 1. ಎರಡಕ್ಕೂ ಚಿಹ್ನೆ ಮೈನಸ್ ಇರೋದ್ರಿಂದ ಈ ಕಡೆ -7 ಬರುತ್ತೆ. ಈ -7 ಡಿವೈಡೆಡ್ ಬೈ 1 ಅಂದ್ರೆ ಅದು -7ಕ್ಕೆ ಸಮ ಇರುತ್ತೆ. ಅಂದರೆ ಆಲ್ಫಾ ಪ್ಲಸ್ ಬೀಟಾದ ಬೆಲೆ ಸಮ ಬರ್ತಾ ಇದೆ. ಇದೇ ರೀತಿ ನೀವು ಆಲ್ಫಾ ಇಂಟು ಬೀಟಾಗೆ ಸೂತ್ರ ಹಾಕ್ತೀರಾ c/a ಅಂಥೇಳಿ. ಈ ಸೂತ್ರಕ್ಕೆ ಬೆಲೆಯನ್ನು ಹಾಕೋದಾದರೆ ಆಲ್ಫಾ ಇಂಟು ಬೀಟಾ ಅಂತ ಹೇಳಿದ್ರೆ -5 ಇಂಟು -2, ಸಿ ಅಂತ ಹೇಳಿದ್ರೆ ಇಲ್ಲಿ ಏನು 10 ಡಿವೈಡೆಡ್ ಬೈ ಎ ಅಂತ ಹೇಳಿದ್ರೆ 1, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 5 2 10, ಈ ಕಡೆನೂ ಕೂಡ 10 ಬರುತ್ತೆ, ಈ ಕಡೆನೂ ಕೂಡ 10 ಬರುತ್ತೆ. ಸೊ ಎರಡೂ ಕಡೆ ಆನ್ಸರ್ ಸೇಮ್ ಬರ್ತಾ ಇದೆ ಅಂದರೆ ನೀವು ಇಲ್ಲಿ ಕೊನೆಗೆ ಆನ್ಸರ್ ಬರೀಬೇಕು ಹೆನ್ಸ್ ಇಟ್ ಈಸ್ ವೆರಿಫೈಡ್, ಇದನ್ನು ಪರಿಶೀಲಿಸಲಾಗಿದೆ ಅಂತೇಳಿ ನೀವು ಉತ್ತರವನ್ನು ಬರಿಬೇಕಾಗತ್ತೆ. ಓಕೆ, ಇದಾದ ನಂತರ 4 ಅಂಕಕ್ಕೆ ಒಂದು ಕ್ವಶನ್ ಕೊಡ್ತಾರೆ, ಅದು ಗ್ರಾಫಿಕಲ್ ಮೆಥಡ್. 100% ತಲೆಯಲ್ಲಿ ಇಟ್ಕೊಳ್ರಿ, ಗ್ರಾಫಿಕಲ್ ಮೆಥಡ್ ಅನ್ನ ಬಳಕೆ ಮಾಡಿ ಸಾಲ್ವ್ ಮಾಡ್ತಕ್ಕಂಥದ್ದು. ಸೊ ಇದರ ಆನ್ಸರ್ ಅನ್ನು ಕೂಡ ನಾನು ಗ್ರಾಫಿಕಲ್ ಮೆಥಡ್ ನ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. x + 2y = 6, x + y = 5. ಕೊಟ್ಟಿರುವ ರೇಖೀಯ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ಚಿತ್ರಾತ್ಮಕ ವಿಧಾನದ ಮೂಲಕ ಕಂಡು ಹಿಡಿಯಿರಿ ಅಂತೇಳಿ ಕೊಟ್ಟಿದ್ದಾರೆ, ರೇಖಾತ್ಮಕ ವಿಧಾನದ ಮೂಲಕ. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಈ ಒಂದು ಸಮೀಕರಣವನ್ನು ಬರ್ಕೊಂಡು ಗ್ರಾಫ್ ಹೇಗೆ ಹಾಕೋದು ಅಂತ ನೋಡೋದಾದ್ರೆ ನೋಡಿ ಇಲ್ಲಿ x + 2y = 6, x + y = 5 ಅಂತ ಎರಡು ಸಮೀಕರಣಗಳನ್ನು ಅಕ್ಕಪಕ್ಕದಲ್ಲಿ ಬರ್ಕೊಂಡು ಇಲ್ಲಿ ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ x ಅಥವಾ y ಗೆ ಬೆಲೆಗಳನ್ನು ಹಾಕ್ತಾ ಹೋಗ್ಬೇಕು. ಈಗ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ y ಗೆ ಬೆಲೆಯನ್ನು ಹಾಕ್ತೀನಿ 0 ಅಂತೇಳಿ. ಆಗ ಇದು ಸಮೀಕರಣದಲ್ಲಿ y ಇರುವ ಜಾಗದಲ್ಲಿ ನೀವು 0 ಹಾಕ್ಕೊಂಡ್ರಿ ಅಂತ ಹೇಳಿದ್ರೆ ಏನು ಬರುತ್ತಪ್ಪ ಅಂದರೆ 2 × 0 0 ಬಂದ್ಬಿಡುತ್ತೆ. ಇದರ ಅರ್ಥ ನಿಮಗೆ ಇಲ್ಲಿ x ನ ಬೆಲೆ 6 ಬಂತು. ಇದರ ಅರ್ಥ ಒಂದು ಪಾಯಿಂಟ್ ಸಿಕ್ತು. ಆ ಪಾಯಿಂಟನ್ನು ಈ ರೀತಿ ಬಾಕ್ಸ್ ಹಾಕ್ಕೊಂಡು ಬಾಕ್ಸ್ನಲ್ಲಿ x ಇರೋ ಜಾಗದಲ್ಲಿ 6, y ಇರೋ ಜಾಗದಲ್ಲಿ 0 ಅಂತ ತಗೊಂಡ್ರಿ ಅಂದರೆ 6, 0 ಅನ್ನುವಂಥ ಪಾಯಿಂಟ್ ಸಿಗುತ್ತೆ. ಇದಕ್ಕೆ ನೀವು ಮತ್ತೆ y ನ ಬೆಲೆಯನ್ನು ಏನಾದರೂ ಸಪೋಸ್ ನೀವು 2 ಅಂತ ತಗೊಂಡ್ರಿ ಅಂತ ಹೇಳಿದ್ರೆ ಆಗ x + 2 × 2 ದಟ್ ಈಸ್ ಈಕ್ವಲ್ ಟು 6 ಅಂತ ತಗೊಂಡ್ರೆ x + 2 2s = 4 ಬರುತ್ತೆ, 6 ಆಗುತ್ತೆ. 4 ಆ ಕಡೆ ಕಳಿಸಿದ್ರಿ ಅಂದರೆ 6 - 4, ಅದರ ಅರ್ಥ x ನ ಬೆಲೆ 2 ಬರುತ್ತೆ. ಇಲ್ಲೂ ಕೂಡ ನಿಮಗೆ 2 ಪಾಯಿಂಟ್ ಸಿಕ್ಕು, ಒಂದು 2 ಇನ್ನೊಂದು 2 ಅಂದರೆ 2, 2 ಅಂತ ಹೇಳಿ. ಓಕೆ, ಇದೇ ರೀತಿಯಲ್ಲಿ ಈ ಸಮೀಕರಣಕ್ಕೂ ಕೂಡ y ಇರುವ ಜಾಗದಲ್ಲಿ ಒಂದು ಬಾರಿ 0 ತಗೊಂಡ್ರಿ ಅಂತ ಹೇಳಿದ್ರೆ ಇಲ್ಲಿ ಯಾವ ರೀತಿ ತಗೊಂಡಿದ್ರೆ ಅದೇ ರೀತಿ ತಗೊಂಡ್ರಿ ಅಂದರೆ x + 0 = 5 ಆಗುತ್ತೆ. ಅದರ ಅರ್ಥ x = 5 ಅಂದರೆ 5, 0 ಅಂದರೆ ಅದರ ಅರ್ಥ 5, 0. ಈಗ ನಿಮಗೆ ಇಲ್ಲಿ 0 x + y ಅಂತ ಕೊಟ್ಟಿರೋದ್ರಿಂದ ಒಂದ್ಸರಿ 0 ತಗೊಂಡಿದ್ರೆ ಅಂದರೆ ಇನ್ನೊಂದ್ಸರಿ y-ಗೆ ಏನಾದರೂ ನೀವು 5 ತಗೊಂಡ್ರಿ ಅಂದರೆ ಅವಾಗ x + 5 = 0, 5 ಈಕ್ವಲಿಂದ ಆ ಕಡೆ ಕಳಿಸಿದ್ರೆ -5 ಆಗುತ್ತೆ. ಇದರ ಅರ್ಥ 0 ಬರುತ್ತೆ. x-ಗೆ 5 ತಗೊಂಡ್ರೆ y ನ ಬೆಲೆ 0 ಬರುತ್ತೆ, ಹಾಗೆ x-ಗೆ 0 ತಗೊಂಡ್ರೆ y ನ ಬೆಲೆ ಏನು ಬರುತ್ತೆ 5 ಬರುತ್ತೆ. ಓಕೆನಾ? ಸೊ ಒಂದು ಬಾರಿ 5, 0, ಇನ್ನೊಂದು ಬಾರಿ 0, 5. ಈ ಪಾಯಿಂಟ್ಗಳನ್ನು ಈಗ ನೀವು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡಬೇಕು. ಹೇಗೆ ಅಂತ ನೋಡೋದಾದ್ರೆ ಓಕೆ, ಈ ರೀತಿಯಲ್ಲಿ ನೀವು ಹಾರಿಜಾಂಟಲ್ ಅಂಡ್ ವರ್ಟಿಕಲ್ ನಂಬರ್ ಲೈನ್ಸ್ ಅನ್ನ ಈ ರೀತಿ ಬರ್ಕೊಂಡು
ಇದು 0 ಆದರೆ ಈ ಕಡೆ ಪಾಸಿಟಿವ್ ನಂಬರ್ಸ್ ಬರ್ತವೆ, ಈ ಕಡೆ ನೆಗೆಟಿವ್ ನಂಬರ್ಸು, ಮೇಲ್ಗಡೆ ಪಾಸಿಟಿವ್ ನಂಬರ್ಸು, ಕೆಳಗಡೆ ನೆಗೆಟಿವ್ ನಂಬರ್ಸು, ಎಕ್ಸ್ ಡ್ಯಾಶ್ ವೈ ಡ್ಯಾಶ್ ಅಂತ ಬರಿತೀವಿ. ಜೊತೆಗೆ ಸ್ಕೇಲ್ ಬರ್ಕೊಳ್ತೀರಾ. ಇದರ ಆಧಾರದ ಮೇಲೆ ನೀವು ಬಂದಂತಹ ಪಾಯಿಂಟ್ಗಳನ್ನು ನೀವು ಮಾರ್ಕ್ ಮಾಡ್ತಾ ಹೋಗ್ಬೇಕು. ಮೊದಲನೇದಾಗಿ ಬಂದಂತಹ ಪಾಯಿಂಟ್ ಯಾವುದು? ಫಸ್ಟ್ ಈಕ್ವೇಶನ್ x+2y = 6 ಅಂತಕ್ಕಂಥ ಈಕ್ವೇಶನಿನ ಪಾಯಿಂಟ್ಗಳನ್ನು ನೀವು ಮಾರ್ಕ್ ಮಾಡಿ ಸ್ಕೇಲ್ ತಗೊಂಡು ಲೈನ್ ಹಾಕಬೇಕಾಗತ್ತೆ. ನೋಡಿ, ಪಾಯಿಂಟ್ ಮೊದಲನೇದು 6,0, ಎಕ್ಸ್ ಆಕ್ಸಿಸ್ ಅಲ್ಲಿ 6, ವೈ ಆಕ್ಸಿಸ್ ಅಲ್ಲಿ 0 ಅಂದ್ರೆ ಇದೆ. ಇದ್ರ ನೇರವಾಗಿ ಪಾಯಿಂಟ್ ಅನ್ನು ಮಾರ್ಕ್ ಮಾಡ್ತೀರಾ 6,0. ಅದೇ ರೀತಿನಲ್ಲಿ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ 2,2, ಎಕ್ಸ್ ಆಕ್ಸಿಸ್ ಅಲ್ಲಿ 2 ಇಲ್ಲಿದೆ, ವೈ ಆಕ್ಸಿಸ್ ಅಲ್ಲಿ 2 ಇಲ್ಲಿದೆ ಅಂದ್ರೆ ಇದ್ರ ನೇರವಾಗಿ ಬಂದು ಈ ಪಾಯಿಂಟ್ ಅನ್ನ ಮಾರ್ಕ್ ಮಾಡಿ ಈ ಪಾಯಿಂಟ್ ಹತ್ರ ನೀವು ಈ ರೀತಿ ಹೇಳ್ತೀರಾ. ಸೊ ಈ ಪಾಯಿಂಟಿನ ಹೆಸರು 6,0 ಆದ್ರೆ ಈ ಪಾಯಿಂಟಿನ ಹೆಸರು ಏನೋ 2,2. ಈಗ ಈ ಎರಡೂ ಲೈನ್ ಅನ್ನ ಜಾಯಿನ್ ಮಾಡಬೇಕು. ಸ್ಟ್ರೈಟ್ ಲೈನ್ ಅನ್ನ ಬಳಕೆ ಮಾಡಿ ಜಾಯಿನ್ ಮಾಡಿದಾಗ ಈ ರೀತಿ ಲೈನ್ ಬರುತ್ತೆ. ಈ ಲೈನ್ ಅನ್ನ ನೀವು x+2y = 6 ಅಂತ ತಗೊಳ್ತೀರಾ. ಇದು ಫಸ್ಟ್ ಏನೋ ಲೈನ್. ಇನ್ನು ಸೆಕೆಂಡ್ ಲೈನ್ಗೆ ಬರ್ತಕ್ಕಂಥ ಪಾಯಿಂಟ್ಸ್ ಯಾವ್ದಪ್ಪ ಅಂತ ಹೇಳಿದ್ರೆ, ಒಂದು 5,0, ಇನ್ನೊಂದು 0,5. ಸೊ 5,0 ಎಲ್ಲಿ ಬರುತ್ತೆ? ಈ ಪಾಯಿಂಟ್ ಅಲ್ಲಿ ಬರುತ್ತೆ. ಇನ್ನೊಂದು 0,5 ಎಲ್ಲಿ ಬರುತ್ತೆ ಅಂದ್ರೆ ಈ ಪಾಯಿಂಟ್ ಅಲ್ಲಿ ಬರುತ್ತೆ. ಸೊ ಈ ಪಾಯಿಂಟ್ ಅನ್ನ ನೀವು 5,0 ಅಂತ ತಗೊಳ್ತೀರಾ, ಈ ಪಾಯಿಂಟ್ ಅನ್ನ 0,5 ಅಂತ ಹೇಳ್ತೀರಾ. ಈ ಎರಡೂ ಲೈನ್ ಅನ್ನ ಈಗ ನೀವು ಸೇರಿಸಬೇಕು. ಎರಡು ಪಾಯಿಂಟ್ಗಳನ್ನ ಸ್ಟ್ರೈಟ್ ಲೈನ್ ಅನ್ನ ಬಳಕೆ ಮಾಡಿ ನೀವು ಜಾಯಿನ್ ಮಾಡಿದ್ರಿ ಅಂತ ಅಂದ್ರೆ ಈ ರೀತಿನಲ್ಲಿ ಒಂದು ಲೈನ್ ಬರುತ್ತೆ. ಇದಕ್ಕೆ ನೀವು x+y = 5 ಅಂತ ತಗೊಳ್ಬೇಕು. ಈಗ ಪಾಯಿಂಟ್ ಅನ್ನ ನೀವು ಮಾರ್ಕ್ ಮಾಡಿದ ನಂತರದಲ್ಲಿ ನೀವು ಎಕ್ಸ್ ಅಂಡ್ ವೈ ನ ವ್ಯಾಲ್ಯೂ ಕಂಡುಹಿಡಿಯೋದು ಹೇಗೆ ಅಂದ್ರೆ ತುಂಬಾ ಸುಲಭ. ಈ ಎರಡೂ ಲೈನ್ಸ್ ಯಾವ ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗಿದಾವಲ್ವಾ, ಈ ಇಂಟರ್ಸೆಕ್ಟ್ ಆಗಿರುವ ಪಾಯಿಂಟ್ ಇಂದ ಎಕ್ಸ್ ಆಕ್ಸಿಸ್ಗೆ ಈ ತರ ಒಂದು ಡಾಟ್ ಲೈನ್ ಹಾಕೊಂಡು ಬಂದ್ರಿ ಅಂದ್ರೆ ಯಾವ ನಂಬರ್ ಮೇಲೆ ಬರುತ್ತೋ ಅದನ್ನ ನಾವು ಎಕ್ಸ್ ನ ಬೆಲೆ ಅಂತ ಕರಿತೀವಿ. ಅದೇ ರೀತಿ ಡಾಟ್ ಲೈನ್ ಅನ್ನ ವೈ ಆಕ್ಸಿಸ್ಗೆ ನೀವು ಈ ರೀತಿ ಡಾಟ್ ಲೈನ್ ಹಾಕೊಂತ ಹೋದ್ರಿ ಅಂತ ಹೇಳಿದ್ರೆ ಯಾವ ಪಾಯಿಂಟ್ ಸಿಗುತ್ತೆ ನಂಬರಿಗೆ ಅದು ವೈ ನ ಬೆಲೆ ಅಂತ ತಗೊಳ್ತೀವಿ. ಅಲ್ಲಿಗೆ ಎಕ್ಸ್ ನ ಬೆಲೆ 4, ವೈ ನ ಬೆಲೆ 1 ಅಂತ ಹೇಳಿ ನೀವು ಸುಲಭವಾಗಿ ಆನ್ಸರ್ ಬರೀತೀರಾ. ಇದಕ್ಕೆ 4 ಅಂಕಗಳನ್ನು ಪಡಿಬಹುದು. ಓಕೆನಾ? ಸೊ ಈ ಒಂದು ವಿಡಿಯೋದಲ್ಲಿ ಫಾರ್ಮೇಟಿವ್ ಅಸೆಸ್ಮೆಂಟ್ 1 ರೂಪಣಾತ್ಮಕ ಮೌಲ್ಯಮಾಪನ 1ಕ್ಕೆ ಸಂಬಂಧಪಟ್ಟ ಹಾಗೆ 2026-27ನೇ ಇಸ್ವಿನಲ್ಲಿ ಗಣಿತ ಕ್ವಶನ್ ಪೇಪರ್ ಹೇಗೆ ಬರ್ಬೋದು, ಆ ಪ್ರಶ್ನೆಗಳನ್ನು ಹೇಗೆ ಸಾಲ್ವ್ ಮಾಡಬಹುದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.